ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೀತಕ್ಕ, 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 ಯಾಕೆ ಸೀತಕ್ಕ ಮಲ್ಗಿದೀಯಾ? ದೇವಸ್ಥಾನಕ್ಕೆ ಬರೋದಿಲ್ವೇನು? ಶ್ರೀಹರಿ, ಎಲ್ಲಾದ್ರೂ ಉಂಟೆ ಗೋಪಿ? ಮನೆ ಬಾಗ್ಲು ಹಾಕೊಂಡು ಹೋಗಕ್ಕಾಗತ್ಯೆ? ದೇವ್ರು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬರ್ತಾನೋ ಹೇಳೋಕ್ಕಾಗೋದಿಲ್ಲ. ಅತಿಥಿಯಾಗೋ, ಅಭ್ಯಾಗತನಾಗೋ, ಭಿಕ್ಷುಕನಾಗೋ ಯಾವ ರೂಪದಲ್ಲಾದ್ರೂ ಬರ್ಬೋದು. ಮನೆಗೆ ಬಂದವರನ್ನ ಬರಿಗೈಯಲ್ಲಿ ಕಳ್ಸೋಕಾಗತ್ತೆ? ನಾನು ಮನೆಯಲ್ಲೇ ಇರ್ತೀನಿ. ಈ ಮಾಧವ ಬೇರೆ ಮನೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಇರ್ಲಿ, ನಾನು ಮನೆಯಲ್ಲೇ ಇರ್ತೀನಿ, ನೀವು ಮುಗಿಸ್ಕೊಳ್ಳಿ. ಅಲ್ಲ ಸೀತಕ್ಕ, ಅಲ್ಲ ಇಲ್ಲ ಏನಿಲ್ಲ. ಪ್ರಸಾದ ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ, ಕೈ ಜಾರ್ ಬಿದ್ದೋಯ್ತು. ಹೊರಡೋ ಮುಂದೆನೆ ಅಪ್ಶಕ್ನ. ನಿಂದು ಯಾವಾಗಲೂ ಅವಸರನೇ, ನೋಡ್ಕೊಂಡು ಹುಷಾರಾಗಿ ತಾನೇ ಎತ್ಕೋಬೇಕು. ಹಾಕೋ ಅವಳ ಮೇಲೆ ರೇಗ್ತೀಯಾ? ಅವಳೇನು ಬೇಕು ಅಂತ ಮಾಡಿದ್ಲ? ಅಷ್ಟಕ್ಕೂ ಕುಂಕುಮ ಚೆಲ್ಲೋದು ಅಪಶಕುನ ಏನಲ್ಲ. ಮನೆಯಲ್ಲಿ ಕುಂಕುಮ ಚೆಲ್ಲಿದೆ ಅಂತ ಅಂದ್ರೆ ವರ್ಷ ತುಂಬೋದ್ರಲ್ಲಿ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಗತ್ತೆ. ಹಾಗಾದ್ರೆ ನಮ್ ವೆಂಕಟನಾಥನ್ ಮದ್ವೆ ಆಗ್ಬೋದು. ಖಂಡಿತ ಆಗ್ಬೋದು ಅತ್ತೆ. ಹೇಗಿದ್ರು ಹೆಣ್ಣೋಡೋದಕ್ಕೆ ಪ್ರಾರಂಭ ಮಾಡಿದ್ದೀವಲ್ವಾ? ಭಗವಂತನ ದಯದಿಂದ ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು. ವೆಂಕಟನಾಥನ್ಗೆ ಉದ್ಯೋಗ ಸಿಕ್ಕಿದೆ, ಮನೇಲಿ ಕುಂಕುಮ ಚೆಲ್ಲಿದೆ, ದೇವ್ರ ದರ್ಶನಕ್ಕೆ ಬೇರೆ ಹೋಗ್ತಿದ್ದೀವಿ. ಎಲ್ಲ ಒಂದಕ್ಕೊಂದು ಕೂಡ್ ಬರ್ತಿದೆ. ಖಂಡಿತ ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಹೊರಡೋಣ ಅತ್ತೆ. ಹೋಗ್ ಬನ್ನಿ.
ಏನಾಯ್ತಮ್ಮ? ಅಮ್ಮ ಅಮ್ಮ ಏನಾಯ್ತಮ್ಮ? ತಲೆ ಸುತ್ತ ಬಂದಾಗಾಯ್ತಮ್ಮ. ತಲೆ ಸುತ್ತ? ಹಾ, ಕಲ್ ಸಕ್ಕರೆ ತಗೊಳ್ಳಿ. ದೇಹದಲ್ಲಿ ಸಕ್ಕರೆ ಅಂಶ ಕಮ್ಮಿ ಆದಾಗಲೇ ತಲೆ ಸುತ್ತ ಬರೋದು. ಇದನ್ನ ತಗೊಳ್ಳಿ, ಎಲ್ಲ ಸರಿ ಆಗುತ್ತೆ. ತಗೊಳ್ಳಿ. ಇವಾಗ ಸಮಾಧಾನ ಆಯ್ತೇನಮ್ಮ? ಸರಿಯಾದ ಸಮಯಕ್ಕೆ ದೇವ್ರ ಥರ ಬಂದು ಕಾಪಾಡ್ದೆಮ್ಮ. ನಿನ್ನಿಂದ ತುಂಬ ಉಪಕಾರ ಆಯ್ತು ತಾಯಿ. ಚಿಚಿ, ಇದ್ರಲ್ಲಿ ಉಪಕಾರ ಏನ್ ಬಂತು? ನೀವು ಊರಿಗೆ ಹೊಸಬ್ರಾ? ನಿಮ್ಮನ್ನ ನಾನು ಯಾವತ್ತೂ ಇಲ್ಲಿ ನೋಡೇ ಇಲ್ವಲ್ಲ? ಹೌದು, ಭುವನಗಿರಿಯಿಂದ ಬಂದಿದ್ದೀವಿ. ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀರಾ, ನಿಮಗೆ ತುಂಬಾ ಒಳ್ಳೇದಾಗುತ್ತೆ. ಸರಿ, ನಾನು ಬರ್ತೀನಿ. ಅಮ್ಮ ಈಗ ಸ್ವಲ್ಪ ಪರವಾಗಿಲ್ವಾ? ಪರವಾಗಿಲ್ಲಪ್ಪ. ಕಮಲಾ, ಎಷ್ಟು ಲಕ್ಷಣವಾಗಿದ್ಲಲ್ಲ ಹುಡುಗಿ. ಅಯ್ಯೋ, ಅವಳ ಹೆಸರು ಕೇಳೋದೆ ಮರ್ತೋದೆ. ಅಲ್ಲಿ ನೋಡಿ, ಬೀಗರು ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ ಅಂತ ಒಂದೇ ವರಾತು. ಒಳ್ಳೆ ಗತಿಗೆಟ್ಟವ್ರ ಥರ ಮದುವೆ ಮಾಡ್ಕೊಡ್ತಿದ್ದೀರಾ ಅಂತಿದ್ದಾರೆ. ನನಗಂತೂ ಕೇಳಿ ಕೇಳಿ ಸಾಕಾಯ್ತು. ಊಟ ತಿಂಡಿ ವಿಚಾರ ಬಿಡು ಮಾರಾಯ್ತಿ, ಅದು ಹೇಗೋ ಆಗತ್ತೆ. ಆದ್ರೆ ಎಲ್ಲಿ ಒಡವೆ ವಿಚಾರ ತೆಗೆದು ಎಲ್ರ ಮುಂದೆ ಜಗಳ ಮಾಡಿ ಮರ್ಯಾದೆ ತೆಗಿತಾರೋ ಅಂತ ನನಗೆ ಭಯ ಆಗಿದೆ. ನೀವು ಪ್ರಹ್ಲಾದಾಚಾರ್ಯರಿಗೆ ಹೇಳಿದ್ದೀನಿ ಅಂದ್ರಲ್ಲ, ಅವರು ಅವ್ರ ಸೊಸೆ ಒಡವೆನ ಮದುವೆ ಸಮಯಕ್ಕೆ ತಂದು ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರಿ. ಅವ್ರು ಇನ್ನೂ ಬರ್ಲಿಲ್ವೇ? ಬರ್ಲಿಲ್ಲ ಅಲ್ಲ, ಬರೋದಿಲ್ಲ ಅಂತ ಸುದ್ದಿ ಕಳಿಸಿದ್ದಾರೆ. ಯಾಕೆ? ಅವ್ರ ಹೆಂಡತಿ ಏನೋ ಗಲಾಟೆ ಮಾಡಿದ್ರಂತೆ. ನೀವೇನೋ ಮದುವೆ ಮಟ್ಟಿಗೆ ಒಡವೆ ತಗೊಂಡೋಗಿ ಕೊಟ್ಬಿಡ್ತೀರಿ, ಮದುವೆ ಆದ್ಮೇಲೆ ಹುಡುಗನ ಕಡೆಯವರು ಒಡವೆನ ಕಿತ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ಆಮೇಲೆ ಜಗಳ ಮಾಡಿ ಸ್ನೇಹ ಒಡವೆ ಎರಡನ್ನೂ ಕಳ್ಕೊಳ್ಳೋದಕ್ಕಿಂತ ಸ್ನೇಹ ಹೋದ್ರೆ ಹೋಗ್ಲಿ, ಒಡವೆ ಉಳಿಯತ್ತಲ್ಲ ಅಂದ್ರಂತೆ. ಸರಿಯಾಗಿ ಹೇಳಿದ್ದಾರೆ ಬಿಡಿ. ಈ ಬೀಗರು ವರ್ಷ ನೋಡಿದ್ರೆ ಹಾಗೆ ಮಾಡವ್ರೆ.